ಪಕ್ಷವನ್ನ ಮುಗಿಸೋ ಉದ್ದೇಶದಿಂದ ಬಿಜೆಪಿಯ ಜೊತೆ ಮೈತ್ರಿ ಮಾಡಿಕೊಂಡಿದ್ದಂತಹ ಕುಮಾರಸ್ವಾಮಿಯವರಿಗೆ ಇದೀಗ ಬಿಜೆಪಿ ಶಾಕ್ ಅನ್ನ ಕೊಟ್ಟಿದೆ. ಇದು ಬರೀ ಶಾಕ್ ಅಲ್ಲ, ಈ ಬಿಜೆಪಿ ಕೊಟ್ಟಿರುವಂತಹ ಈ ಶಾಕ್ ಏನಿದೆ ಇದು ಕುಮಾರಸ್ವಾಮಿ ಹಾಗೆ ಕುಮಾರಸ್ವಾಮಿಯವರ ಪಕ್ಷ ಜಾತ್ಯತೀತ ಜನತಾದಳ ಪಕ್ಷವನ್ನ ಬುಡಮೇಲು ಮಾಡುವಂತಹ ರೀತಿ ರಣತಂತ್ರವನ್ನ ರೂಪಿಸಿದೆ ಬಿಜೆಪಿ ಮಾಡಿರುವಂತಹ ಈ ಒಳತಂತ್ರಗಾರಿಕೆ ಏನಾದ್ರೂ ಅವರು ಅಂದುಕೊಂಡಂತೆ ವರ್ಕೌಟ್ ಆದಂತಹ ಪಕ್ಷದಲ್ಲಿ ಖುದ್ದು ಕುಮಾರಸ್ವಾಮಿಯವರಿಗೆ ಭವಿಷ್ಯದಲ್ಲಿ ಯಾವುದೇ ಕ್ಷೇತ್ರವಿಲ್ಲದಂತೆ ಕುಮಾರಸ್ವಾಮಿಯವರು ಅಲೆದಾಡಬೇಕಾದಂತಹ ಪರಿಸ್ಥಿತಿ ಎದುರಾದ್ರೂ ಆಗಬಹುದು. ಬಿಜೆಪಿ ಇದೀಗ ಮಾಡಿರುವಂತಹ ತಂತ್ರಗಾರಿಕೆಯಿಂದ ಈ ಚಕ್ರವ್ಯೂಹದಿಂದ ಕುಮಾರಸ್ವಾಮಿಯವರು ಆಚೆ ಬರೋಕೆ ಆಗದಂತಹ ಪರಿಸ್ಥಿತಿಯಲ್ಲಿ ಇದ್ದಾರೆ. ಹಾಗಿದೆ ಜೆಡಿಎಸ್ನ ಮಿತ್ರ ಪಕ್ಷ ಬಿಜೆಪಿ ಮಾಡಿರುವಂತಹ ಈ ತಂತ್ರಗಾರಿಕೆ. ಮಂಡ್ಯ ಸಂಸದರಾಗಿ ಕುಮಾರಸ್ವಾಮಿ ಅವರು ಆಯ್ಕೆಯಾದ ಬಳಿಕ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಚನ್ನಪಟ್ಟಣದಲ್ಲಿ ಉಪಚುನಾವಣೆ ಅನಿವಾರ್ಯ. ಆದರೆ ಉಪಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಜಂಟಿ ಅಭ್ಯರ್ಥಿ ಅಥವಾ NDA ಅಭ್ಯರ್ಥಿ ಯಾರು? ಇದು ಸಹಜವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಅನ್ನ ಬಲವಾಗಿ ಕಾಡ್ತಿರುವಂತಹ ಪ್ರಶ್ನೆ. ಹಾಗೆ ಕ್ಷೇತ್ರದ ಜನತೆ ಕೂಡ ಅದನ್ನೇ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಯಾರನ್ನು ಇಳಿಸ್ಬೋದಪ್ಪ ಈ ಬಾರಿ ಕುಮಾರಸ್ವಾಮಿ ಅವರ ಬದಲಿಗೆ ಯಾರನ್ನು ಇಳಿಸ್ಬೋದು ಎನ್ನುವಂತ ಆಲೋಚನೆಯಲ್ಲಿದ್ದಾರೆ. ಕುಮಾರಸ್ವಾಮಿ ಅವರ ಲೆಕ್ಕಾಚಾರ ಇರುವಂಥದ್ದೇನು, ನಾನು ಕ್ಷೇತ್ರವನ್ನು ಖಾಲಿ ಮಾಡಿದ್ದೀನಿ, ಹೀಗಾಗಿ ನನ್ನ ಮಗ ನಿಖಿಲ್ ಕುಮಾರಸ್ವಾಮಿ ಈ ಕ್ಷೇತ್ರದಲ್ಲಿ ನಿಂತು ಗೆದ್ದು ಆ ಮುಖಾಂತರ ನಮ್ಮ ಕುಟುಂಬದಿಂದ ಮತ್ತೊಬ್ಬರು ವಿಧಾನಸಭೆಯನ್ನು ಪ್ರವೇಶ ಮಾಡಬೇಕೆನ್ನುವಂಥ ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿ ಅವರು ಇದ್ದಾರೆ. ಅಥವಾ ಚನ್ನಪಟ್ಟಣದಲ್ಲಿ JDSನ ಮುಖಂಡ ಜಯಮುತ್ತು ಅವರಿಗೆ ಟಿಕೆಟ್ ಕೊಡುವ ಬಗ್ಗೆಯೂ ಕೂಡ ಕುಮಾರಸ್ವಾಮಿ ಅವರು ಆಲೋಚನೆಯನ್ನ ಮಾಡಿದ್ದಾರೆ. ಇದೀಗ ಬಿಜೆಪಿ ಜೆಡಿಎಸ್ಗೆ ಕೊಟ್ಟಿರುವಂತಹ ಆ ಶಾಕ್ ಏನಪ್ಪಾ ಅಂದ್ರೆ ಬಿಜೆಪಿ ನಡೆಸಿರುವಂತಹ ಆಂತರಿಕ ಸಮೀಕ್ಷೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಏನು ಉಪಚುನಾವಣೆ ನಡೀತಾ ಇದೆ ಆ ಕುರಿತಾಗಿ ಅಭ್ಯರ್ಥಿಯ ಕುರಿತಾಗಿ ಗೊಂದಲ ಎದುರಾಗಿರುವಂತಹ ಹಿನ್ನೆಲೆಯಲ್ಲಿ ಈ ಗೊಂದಲವನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಇದೀಗ ಬಿಜೆಪಿ ಆಂತರಿಕ ಸಮೀಕ್ಷೆಯನ್ನ ನಡೆಸಿದೆ. ಆ ಆಂತರಿಕ ಸಮೀಕ್ಷೆಯಲ್ಲಿ ಇದೀಗ ಬಿಜೆಪಿ ಒಂದು ಆಘಾತಕಾರಿ ವಿಷಯವನ್ನ ಜೆಡಿಎಸ್ಗೆ ತಿಳಿಸಿದೆ. ಆ ಸಮೀಕ್ಷೆಯಲ್ಲಿ ಹೊರಬಂದಿರುವಂತಹ ಅಂಶವೇ ಇದೀಗ ಜೆಡಿಎಸ್ಗೆ ಚಕ್ರವ್ಯೂಹವಾಗಿದೆ. ಬಿಜೆಪಿ ನಡೆಸಿರುವಂತಹ ಈ ಆಂತರಿಕ ಸಮೀಕ್ಷೆಯ ಪ್ರಕಾರ ಕುಮಾರಸ್ವಾಮಿಯವರ ಉತ್ತರಾಧಿಕಾರಿ ನಿಖಿಲ್ ಕುಮಾರಸ್ವಾಮಿ ಅವರೇನಿದ್ದಾರೆ ಅವರು ಒಂದು ವೇಳೆ ಚನ್ನಪಟ್ಟಣದಿಂದ ಈ ಉಪಚುನಾವಣೆಯ ಅಭ್ಯರ್ಥಿಯಾಗಿ ನಿಂತರೆ ನಿಖಿಲ್ ಕುಮಾರಸ್ವಾಮಿ ಗ್ಯಾರಂಟಿ ಗೆಲ್ಲೋದಿಲ್ಲ ಎನ್ನುವಂತಹ ಮಾಹಿತಿಯನ್ನ ಬಿಜೆಪಿಯ ಆಂತರಿಕ ಸಮೀಕ್ಷೆ ಹೇಳ್ತಾ ಇದೆ. ಈ ಸಮೀಕ್ಷೆಯ ಒಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ, ನಿಖಿಲ್ ಕುಮಾರಸ್ವಾಮಿ ಅವರನ್ನ ಚನ್ನಪಟ್ಟಣದಲ್ಲಿ ನೀವು ಕಣಕ್ಕೆ ಇಳಿಸಬೇಡಿ ಎನ್ನುವಂತಹ ಮೆಸೇಜ್ ಅನ್ನ ಕುಮಾರಸ್ವಾಮಿ ಅವರಿಗೆ ಬಿಜೆಪಿಯವರು ಆಂತರಿಕ ಸಮೀಕ್ಷೆಯ ಮುಖಾಂತರ ಕೊಟ್ಟಿರುವಂಥದ್ದು. ಇಂಡೈರೆಕ್ಟ್ ಮೆಸೇಜ್. ಸೊ ಒಂದು ಟೆಂಪ್ಲೇಟ್ ಅನ್ನ ರೆಡಿ ಮಾಡಿ ಕೊಟ್ಟಿದ್ದಾರೆ, ಇನ್ ಕೇಸ್ ನಿಂತ್ರೆ ಸೋಲ್ತಿರಿ ಅಂತ ಹೇಳಿ. ಸೊ ತನ್ನ ಮಿತ್ರ ಪಕ್ಷ ಕೊಟ್ಟಿರುವಂತಹ ಈ ಮಾಹಿತಿಯ ಪ್ರಕಾರ ಕುಮಾರಸ್ವಾಮಿ ಅವರು ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಈ ಬಾರಿ ಉಪಚುನಾವಣೆಯ ಅಭ್ಯರ್ಥಿಯನ್ನಾಗಿ ಕಣಕ್ಕೆ ಇಳಿಸೋದು ಡೌಟ್. ಸೊ ಅಲ್ಲಿಗೆ ಬಿಜೆಪಿಗೆ ಎದುರಾಗಿದ್ದಂತಹ ಒಂದು ತೊಡಕು ನಿವಾರಣೆಯಾದಂತಾಗತ್ತೆ. ಈ ಆಂತರಿಕ ಸಮೀಕ್ಷೆ ಮತ್ತೊಂದು ವಿಚಾರವನ್ನ ಹೇಳ್ತಾ ಇದೆ. ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ನಿಂತ್ರೆ ಮಾತ್ರ ಸೋಲೋದಿಲ್ಲ ಜೆಡಿಎಸ್, ಬದಲಾಗಿ ನಿಖಿಲ್ ಕುಮಾರಸ್ವಾಮಿ ಅಲ್ಲದೆ ಬೇರೆ ಯಾರೇ JDS ನಿಂದ ಸ್ಪರ್ಧೆ ಮಾಡಿದ್ರು ಕೂಡ ಅಲ್ಲಿ ಸೋಲಾಗೋದು ಪಕ್ಕ ಎನ್ನುವಂತಹ ಎಚ್ಚರಿಕೆಯನ್ನು ಕೂಡ ಈ ಸಮೀಕ್ಷೆ ಮೂಲಕ ಬಿಜೆಪಿ ನಾಯಕರು ಕೊಟ್ಟಿದ್ದಾರೆ JDSಗೆ. ಇತ್ತ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರು ಗೆಲ್ಲೋದಿಲ್ಲ, ಅಥವಾ JDS ನಿಂದ ಯಾವುದೇ ಅಭ್ಯರ್ಥಿ ಕಂಟೆಸ್ಟ್ ಮಾಡಿದ್ರು ಕೂಡ ಚನ್ನಪಟ್ಟಣದಲ್ಲಿ ಈ ಬಾರಿ ಗೆಲ್ಲೋದಿಲ್ಲ ಎನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಂತಹ ಈ ಬಿಜೆಪಿ ಅದರ ಜೊತೆಗೆ ಒಂದು ಸಲಹೆಯನ್ನು ಕೂಡ ಕೊಟ್ಟಿದೆ. ಅದೇನಪ್ಪಾ ಅಂದ್ರೆ ಈ ಬಾರಿ ಚನ್ನಪಟ್ಟಣಕ್ಕೆ ಯೋಗ್ಯವಾದ ಅಭ್ಯರ್ಥಿ ಯಾರಪ್ಪ ಅಂದ್ರೆ CP ಯೋಗೇಶ್ವರ್ ಅವರು. ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಯೋಗೇಶ್ವರ್ ಅವರೇ ಚನ್ನಪಟ್ಟಣಕ್ಕೆ ಸೂಕ್ತ ಅಭ್ಯರ್ಥಿ ಎನ್ನುವಂತಹ ವಿಚಾರವನ್ನ ಎನ್ನುವಂತಹ ಸಲಹೆಯನ್ನು ಕೂಡ ಇದೀಗ JDSಗೆ ಕೊಟ್ಟಿದ್ದಾರೆ ಬಿಜೆಪಿಯ ನಾಯಕರು. ಸೊ ಈ ಆಂತರಿಕ ಸಮೀಕ್ಷೆಯ ಮುಖಾಂತರ ಕುಮಾರಸ್ವಾಮಿ ಅವರನ್ನ ಬಿಜೆಪಿಯವರು ಸಖತ್ತಾಗಿ ಲಾಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಟ್ರ್ಯಾಪ್ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಅವರಿಗೆ ಗೊತ್ತಿಲ್ಲದ ಹಾಗೆ ಟ್ರ್ಯಾಪ್ ಆಗ್ತಾರೆ, ಅದು ಅವರ ಇನ್ನೊಂದು ಸ್ಪೆಷಾಲಿಟಿ. ಒಂದು ವೇಳೆ ಆಂತರಿಕ ಸಮೀಕ್ಷೆಯನ್ನು ಧಿಕ್ಕರಿಸಿ ಇಲ್ಲ ನಮ್ಮದು ಚನ್ನಪಟ್ಟಣ ನಮ್ಮ ಭದ್ರಕೋಟೆ, ನಾವು ಚನ್ನಪಟ್ಟಣದಲ್ಲಿ ನಮ್ಮನ್ನು ಬಿಟ್ಟರೆ ಯಾರು ಗೆಲ್ಲಕ್ಕಾಗಲ್ಲ ಎನ್ನುವಂತಹ ಆ ಉಮೇದು ಆ ಹುಂಬತನದಿಂದ ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಏನಾದರೂ ಕಣಕ್ಕಿಳಿಸಿದ್ರೆ ಆಗ ನಿಖಿಲ್ ಕುಮಾರಸ್ವಾಮಿ ಸೋಲುವಂತಹ ಸಾಧ್ಯತೆ ಹೆಚ್ಚಿದೆ ಎನ್ನುವಂಥ ಎಚ್ಚರಿಕೆಯನ್ನು ಬಿಜೆಪಿಯೇ ಕೊಟ್ಟಿರುವಂಥದ್ದು. ಇನ್ ಕೇಸ್ ಚನ್ನಪಟ್ಟಣದಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಸೋತ್ರೆ ಬಹುಶಃ ನಿಖಿಲ್ ಕುಮಾರಸ್ವಾಮಿ ಅವರು ರಾಜಕೀಯವೇ ಬೇಡ ಅಂತೇಳಿ ದೂರ ಹೋಗಿ ಬಿಡಬಹುದು, ಹ್ಯಾಟ್ರಿಕ್ ಸೋಲಾಗುತ್ತೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ. ಮಂಡ್ಯದಲ್ಲಿ ಸೋತಂತಹ ಮಗನಿಗೆ ತಾಯಿ
ರಾಮನಗರದಲ್ಲಿ ನಾವು ಕುಟುಂಬ ರಾಜಕಾರಣದ ವಿರುದ್ಧ ಅಂತ ಹೇಳಿ ತಾನು ತ್ಯಾಗವನ್ನ ಮಾಡಿ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ನಿಲ್ಲಿಸಿದ್ರು. ನಿಖಿಲ್ ಕುಮಾರಸ್ವಾಮಿ ಅಲ್ಲೂ ಕೂಡ ಸೋತರು. ಈಗ ಎಗೇನ್ ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂಥದ್ದೇನು, ಸಾಮಾನ್ಯ ಕಾರ್ಯಕರ್ತರು, ಸಾಮಾನ್ಯ ಜನ, ಇವರಿಗೆ ಅವಕಾಶ ಅಂತೇಳಿ. ಸೊ ಅಂತಹ ಸಂದರ್ಭದಲ್ಲಿ ಈಗ ತಂದೆ ತಾನು ಮಗನಿಗೋಸ್ಕರ ಈ ಕ್ಷೇತ್ರವನ್ನ ಬಿಟ್ಕೊಡ್ಬೇಕು, ಅಲ್ಲಿ ನನ್ನ ಮಗ ಬೆಳಿಬೇಕು ಎನ್ನುವಂಥ ಉಮೇದು ಖಂಡಿತವಾಗಿ ಕುಮಾರಸ್ವಾಮಿಗೆ ಇದ್ದೇ ಇರುತ್ತೆ. ಬಟ್ ಅಂಥ ಪ್ರಯತ್ನಕ್ಕೆ ಏನಾದರೂ ಕೈ ಹಾಕಿದ್ರೆ ಚನ್ನಪಟ್ಟಣದಲ್ಲಿ 100ಕ್ಕೆ 100ರಷ್ಟು ಮುಗ್ಗರಿಸ್ತಾರೆ ಎನ್ನುವಂಥ ಎಚ್ಚರಿಕೆಯನ್ನು BJP ಅವರೇ ಕುಮಾರಸ್ವಾಮಿ ಅವರಿಗೆ ಕೊಟ್ಟಿರುವಂಥದ್ದು. ಸೊ ಇದು ಬಿಗ್ ವಾರ್ನಿಂಗ್, ಇದು ಬಿಗ್ ವಾರ್ನಿಂಗ್. ನಿಖಿಲ್ ಕುಮಾರಸ್ವಾಮಿ ಅವರ ರಾಜಕೀಯ ಜೀವನಕ್ಕೆ ಬಿಗ್ ವಾರ್ನಿಂಗ್. ಸೊ ಈ ಮೈತ್ರಿ ವಿಚಾರ ಈ ಎರಡು ಪಕ್ಷದ ನಡುವೆ ಅಡ್ಡ ಬಂದಿರೋದ್ರಿಂದ ಇದೀಗ ಬಿಜೆಪಿ ಆಂತರಿಕ ಸಮೀಕ್ಷೆ ಮೂಲಕ ಈ ವಿಚಾರವನ್ನ JDSಗೆ ತಿಳಿಸಿರೋದು ಅಕ್ಷಯ್. ಸೊ ಆ ಮುಖಾಂತರ ಕಟ್ಟಿ ಹಾಕುವಂತ ಒಂದು ಪ್ರಯತ್ನವಂತ ಮಾಡಿದ್ದಾರೆ. ಸೊ ಇವರ ಸಮೀಕ್ಷೆಯ ಪ್ರಕಾರ ಏನು ಅಂತ ಹೇಳಿದ್ರೆ, ಯೋಗೇಶ್ವರಿಗೆ ಟಿಕೆಟ್ ಕೊಡಿ, ಯೋಗೇಶ್ವರಿಗೆ ಟಿಕೆಟ್ ಕೊಟ್ಟರೆ ಉಪಚುನಾವಣೆಯಲ್ಲಿ ಗೆದ್ದೆ ಗೆಲ್ತಾರೆ ಎನ್ನುವಂಥ ಲೆಕ್ಕಾಚಾರದಲ್ಲಿ BJP ಅಂಥದ್ದೊಂದು ಪರಿಹಾರವನ್ನ JDSನ ಮುಂದೆ ಇಟ್ಟಿರುವಂಥದ್ದು. ಇನ್ನು ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ತೆರವಾದಾಗಿನಿಂದಲೂ ಕೂಡ ಈ ಕ್ಷೇತ್ರಕ್ಕೆ ನಾನೇ ಅಭ್ಯರ್ಥಿ ಎನ್ನುವಂತಹ ಹೇಳಿಕೆಯನ್ನ ಪದೇ ಪದೇ ಮಾಧ್ಯಮದ ಮುಂದೆ ಕೊಡ್ತಾ ಇದ್ದಂತಹ CP ಯೋಗೇಶ್ವರ್ ಅವರ ವಿರುದ್ಧ ಕುಮಾರಸ್ವಾಮಿ ಅವರು ಕೆಂಡಾಮಂಡಲರಾಗಿದ್ದರು. ಇನ್ನು ಚುನಾವಣೆ ಡೇಟ್ಸ್ ಅನೌನ್ಸ್ ಆಗಿಲ್ಲ, ಅಷ್ಟು ಬೇಗ ಆಗ್ಲೇ ಇವರು ನಾನೇ ಅಭ್ಯರ್ಥಿ ಎನ್ನುವಂತಹ ಘೋಷಣೆಯನ್ನ ಘಂಟಾಘೋಷವಾಗಿ ಮಾಡ್ತಾ ಇರೋದು ಸರಿಯಲ್ಲ ಎನ್ನುವಂತಹ ಕುರಿತಾಗಿ ಆಕ್ರೋಶವನ್ನು ಸಾಕಷ್ಟು ಬಾರಿ ಕುಮಾರಸ್ವಾಮಿಯವರು ಹೊರಹಾಕಿದ್ರು. ಬಿಜೆಪಿಯಿಂದ ವಿಧಾನ ಪರಿಷತ್ ಸದಸ್ಯನಾಗಿರುವಂತಹ CP ಯೋಗೇಶ್ವರ್ ಅವರಿಗೆ ಇದೀಗ ಪವರ್ ಪಾಲಿಟಿಕ್ಸ್ಗೆ ಎಂಟ್ರಿ ಆಗ್ಬೇಕೆನ್ನುವಂತಹ ಬಯಕೆ ಬಂದಿದೆ. ಸೊ ಹೀಗಾಗಿ ಹೇಗಾದ್ರೂ ಮಾಡಿ ಈ ಬಾರಿ ಈ ಉಪಚುನಾವಣೆಯಲ್ಲಿ ನಾನೇ ಕಂಟೆಸ್ಟ್ ಮಾಡಬೇಕು, ಎದರ್ ನಾನು JDS ಇಂದನಾದ್ರೂ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋಕ್ಕೂ ಸಿದ್ಧ, ಅಥವಾ BJP JDS ನ ಜಂಟಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋಕ್ಕೂ ಸಿದ್ಧ ಎನ್ನುವಂತಹ ನಿಲುವಿನಲ್ಲಿದ್ದಾರೆ CP ಯೋಗೇಶ್ವರ್. ಅದಲ್ಲದೆ CP ಯೋಗೇಶ್ವರ್ ಅವರಿಗೆ ಮತ್ತೊಂದು ಆಪ್ಷನ್ ಕೂಡ ಇದೆ. ಸಮಾಜವಾದಿ ಪಕ್ಷದಿಂದ ಕೂಡ ಅವರು ಕಣಕ್ಕೆ ಇಳಿದು ನಾನು ಆ ಮೂಲಕ ಇಲ್ಲಿ ಶಾಸಕನಾಗಿ ಆಯ್ಕೆಯಾಗ್ತೇನೆ ಎನ್ನುವಂತಹ ಅತಿಯಾದ ಆತ್ಮವಿಶ್ವಾಸದಲ್ಲೂ ಕೂಡ ಯೋಗೇಶ್ವರ್ ಅವರು ಇದ್ದಾರೆ. ಸೊ ಇಲ್ಲಿ ಯೋಗೇಶ್ವರ್ ಅವರಿಗೆ ಪಾರ್ಟಿ ಮುಖ್ಯ ಅಲ್ಲ ಲತಾ, ಅವರಿಗೆ ಈ ಬೈ ಎಲೆಕ್ಷನ್ ಅಷ್ಟೇ ಇಂಪಾರ್ಟೆಂಟ್. ಅವ್ರು ಯಾವ ಪಕ್ಷದಿಂದ ನಿಲ್ತಾರ ಅವರಿಗೆ ಅದಕ್ಕೆ ಸಂಬಂಧನೇ ಇಲ್ಲ. ಟಿಕೆಟ್ ಕೊಡಿ ಅಷ್ಟೇ, JDS ನಿಂದ ಅಷ್ಟೇ. ಎಲೆಕ್ಷನ್ ಅಲ್ಲಿ ವಿನ್ ಆಗಬೇಕು, ನಾನು MLA ಆಗಬೇಕು, ಮತ್ತೆ ದಟ್ ಈಸ್ ಓನ್ಲಿ ಸಿಂಗಲ್ ಮೋಟೋ. ಅದನ್ನು ಬಿಟ್ಟರೆ ಯೋಗೇಶ್ವರ್ಗೆ JDS ನಿಂದ ಆದ್ರೂ B ಫಾರ್ಮ್ ಸಿಕ್ಕಿದ್ರು ನಡೆಯುತ್ತೆ, BJPಯಿಂದ B ಫಾರ್ಮ್ ಸಿಕ್ಕಿದ್ರು ನಡೆಯುತ್ತೆ. ಇಲ್ಲದೇ ಇದ್ರೆ ಈ ಎರಡೂ ಕಡೆಯಿಂದ B ಫಾರ್ಮ್ ಸಿಗಲಿಲ್ಲ ಅಂತ ಹೇಳಿದ್ರೆ ಯೋಗೇಶ್ವರ್ ತಮಗೆ ತಾವೇ B ಫಾರ್ಮ್ ಕೊಡ್ಕೊಂಡು ಎಲೆಕ್ಷನ್ಗೆ ನಿಲ್ತಾರೆ. ಪಕ್ಷೇತರ ಅಭ್ಯರ್ಥಿಯಾಗೂ ಕೂಡ ನಿಲ್ಲಲಿಕ್ಕೆ ಅವರಿಗೆ ಅವಕಾಶಗಳಿದೆ. ಚನ್ನಪಟ್ಟಣದಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂಶ ಲತಾ, ಚನ್ನಪಟ್ಟಣದಲ್ಲಿ BJP ಕಳೆದುಕೊಳ್ಳುವಂಥದ್ದು ಏನೂ ಇಲ್ಲ. ಬಿಕಾಸ್ ಚನ್ನಪಟ್ಟಣ BJPಯ ಕ್ಷೇತ್ರ ಅಲ್ಲ. ಚನ್ನಪಟ್ಟಣದಲ್ಲಿ ಫೈಟ್ ಇರುವಂಥದ್ದು ಆಸ್ ಎ ಪಾರ್ಟಿ JDS ಮತ್ತು ಆಸ್ ಎನ್ ಇಂಡಿವಿಜುವಲ್ ಯೋಗೇಶ್ವರ್ ನಡುವೆ ಮಾತ್ರ. ಸೊ BJPಗೆ ಇಲ್ಲಿ ಕಳ್ಕೊಳ್ಳುವಂಥದ್ದು ಏನಿಲ್ಲ. ಈ ಕ್ಷೇತ್ರ ಏನಿದ್ರು ಕೂಡ JDS ಮತ್ತು ಯೋಗೇಶ್ವರ್ ಜಿದ್ದಾಜಿದ್ದಿನ ಕ್ಷೇತ್ರ ಆಗಿರೋದ್ರಿಂದಾಗಿ ಯೋಗೇಶ್ವರ್ ಮುಖಾಂತರ ಇಲ್ಲಿ ಚನ್ನಪಟ್ಟಣಕ್ಕೆ BJP ಎಂಟ್ರಿ ಕೊಟ್ಟಿದೆ ಅನ್ನೋದು ಬಿಟ್ಟರೆ BJPಗೆ ಚನ್ನಪಟ್ಟಣಕ್ಕೂ BJPಗೂ ಪೊಲಿಟಿಕಲ್ಲಿ ಸದ್ಯಕ್ಕಂತೂ ಅಂತಹ ಬೇಸಿಲ್ಲ. ಸೊ ಈ ಬಿಜೆಪಿಯ ಆಂತರಿಕ ಸಮೀಕ್ಷೆ ಪ್ರಕಾರ NDA ಈ ಬಾರಿ ಚನ್ನಪಟ್ಟಣದಲ್ಲಿ ಗೆಲ್ಲಬೇಕು ಅಂದ್ರೆ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಟ್ಟರೆ ಮಾತ್ರ ಗೆಲ್ಲೋದು, JDS ನ ಅಭ್ಯರ್ಥಿ ನಿಂತರೂ ಕೂಡ ಅಲ್ಲಿ ಗೆಲ್ಲೋದಿಲ್ಲ ಎನ್ನುವಂತಹ ವಿಚಾರ ನಿಜವೇ ಆದಲ್ಲಿ, ಏನು ಇತ್ತೀಚೆಗಷ್ಟೇ ನಡೆದಂತಹ ಲೋಕಸಭೆ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾದಂತಹ ಡಾಕ್ಟರ್ CN ಮಂಜುನಾಥ್, ಹಾಗೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ JDS ನ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಕುಮಾರಸ್ವಾಮಿ ಅವರು ಏನು ಗೆದ್ಕೊಂಡಿದ್ದಾರೆ. ಸೊ ಇವರಿಬ್ಬರ ಹವಾ ಅಂದ್ರೆ JDS ಪಕ್ಷದ ಹವಾ ಈ ಚನ್ನಪಟ್ಟಣದಲ್ಲಿ ಇಲ್ಲ ಅನ್ನೋದು ಇಲ್ಲಿ ಪ್ರೂವ್ ಆಗುತ್ತೆ. ಸೊ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಲತಾ, ಇದು ಈ ಆಂತರಿಕ ಸಮೀಕ್ಷೆಯೇ ವಿಚಿತ್ರ ಅಂತ ಅನಿಸ್ತಾ ಇದೆ. ಚನ್ನಪಟ್ಟಣ 2018 ಎಲೆಕ್ಷನ್ ನಲ್ಲಿ ಮತ್ತೆ 2023 ಎಲೆಕ್ಷನ್ ನಲ್ಲಿ JDS ಗೆದ್ದುಕೊಂಡಂತಹ ಕ್ಷೇತ್ರಗಳು, ಕುಮಾರಸ್ವಾಮಿ ಅವರು ಗೆದ್ದಂತಹ ಕ್ಷೇತ್ರಗಳು, ಈಗ ಅಲ್ಲಿ ಗೆಲ್ಲಕ್ಕಾಗಲ್ಲ ಅಂತ ಹೇಳಿದ್ರೆ ಏನು ಕತೆ ಅಂತೇಳಿ. ಅಷ್ಟೇ ಅಲ್ಲದೆ ಒಂದು ವೇಳೆ BJP JDS ಬಿಟ್ಟು ಉಳಿದವರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲಲ್ಲ ಅಂತ BJP ಸಮೀಕ್ಷೆಯೇ ಹೇಳಿದೆ ಅನ್ನೋದಾದರೆ, ಯೋಗೇಶ್ವರ್ಗೆ ಬಿಟ್ಟು ಬೇರೆಯವರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲಕ್ಕಾಗಲ್ಲ ಇಲ್ಲಿ ಅಂತ BJPಯ ಸಮೀಕ್ಷೆಯೇ ಹೇಳೋದಾದರೆ, ಚನ್ನಪಟ್ಟಣದಲ್ಲಿ ಹಾಗಾದರೆ JDS ಮತ್ತು BJPಯ ಮತ ಸಮೀಕರಣ ಆಗಲ್ಲ ಎನ್ನುವಂಥದ್ದು ಖಚಿತ ಆಗುತ್ತೆ. BJPಯವರು ಹೇಳ್ತಾ ಇರುವಂಥದ್ದು ಯೋಗೇಶ್ವರಿಗೆ ಟಿಕೆಟ್ ಕೊಡಿ, ಇಲ್ಲದಿದ್ದರೆ ಗೆಲ್ಲಲ್ಲ ನಾವು ಅಂತೇಳಿ. ಜೊತೆಗೆ BJP ಆಂತರಿಕ ಸಮೀಕ್ಷೆಯ ಪ್ರಕಾರ ಅದನ್ನು ನಾವು ನಂಬುವುದೇ ಆದರೆ
ಚನ್ನಪಟ್ಟಣ ಉಪಚುನಾವಣೆ ಅಲ್ಲಿಗೆ ಯೋಗೇಶ್ವರ್ ಸೆಂಟ್ರಲೈಸ್ಡ್ ಎಲೆಕ್ಷನ್ ಆಯಿತು, ಯೋಗೇಶ್ವರ್ ಕೇಂದ್ರೀಕೃತ ಎಲೆಕ್ಷನ್ ಆದಂಗೆ ಆಯ್ತಿದು. ಒಂದು ವೇಳೆ ಕ್ಷೇತ್ರ ಬಿಟ್ಟುಕೊಡಲು ಕುಮಾರಸ್ವಾಮಿ ಒಪ್ಪದೇ ಇದ್ದರೆ ಯೋಗೇಶ್ವರ್ ತೆಗೆದುಕೊಳ್ಳಬಹುದಾದಂತಹ ನಿರ್ಧಾರ ಚನ್ನಪಟ್ಟಣ ಉಪಚುನಾವಣೆಯ ಮೇಲೆ JDSಗೆ ಆಘಾತ ನೀಡುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ BJPಯ ಆಂತರಿಕ ಸಮೀಕ್ಷೆಯ ಪ್ರಕಾರ. ಸೊ ಕುಮಾರಸ್ವಾಮಿ ಅವರಿಗೆ ಈಗಿರುವಂಥ ಆಪ್ಷನ್ ಏನು ಅಂತ ಹೇಳಿದ್ರೆ, ಒಂದು ಕಾಲದ ಬದ್ಧ ವೈರಿ ಈಗ ದೋಸ್ತಿಯಾಗಿ ಬದಲಾಗಿರುವಂತಹ ಯೋಗೇಶ್ವರ್ ಅವರ ಜೊತೆಗೆ ಸಂಧಾನ ಮಾಡಿಕೊಂಡು ಅವರಿಗೆ ಈ ಕ್ಷೇತ್ರ ಹಾಫ್ ಫ್ರೆಂಡ್ ಅರೆ ಬಾರೆ ದೋಸ್ತು. ಅಂದ್ರೆ ಇನ್ನೊಂದು ವಿಚಾರ ಅಕ್ಷಯ್, ಇಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ಏನು ಯೋಗೇಶ್ವರ್ ಅವರು ಬಿಜೆಪಿಯ ವರಿಷ್ಠರನ್ನ ದೆಹಲಿಯಲ್ಲಿ ಭೇಟಿ ಮಾಡಿದ್ರು. ಆ ಭೇಟಿ ಬಳಿಕ ಯೋಗೇಶ್ವರ್ ಅವರ ನಡೆಯಲ್ಲಿ, ಅವರ ಹೇಳಿಕೆಗಳಲ್ಲಿ ಒಂದು ರೀತಿಯಾದಂತಹ ವ್ಯತ್ಯಾಸ ಇತ್ತು. ಅಂದ್ರೆ ಈ ವಾಸ್ ಸೋ ಕಾನ್ಫಿಡೆಂಟ್, ಅಂದ್ರೆ ನನಗೆ ಟಿಕೆಟ್ ಕೊಡ್ತಾರೆ ಎನ್ನುವಂತಹ ಕುರಿತಾಗಿ ಅವರು ತುಂಬಾ ವಿಶ್ವಾಸದಲ್ಲಿದ್ರು. ಸೊ ಅದಕ್ಕೆ ಅದು ಆಂತರಿಕ ಸಮೀಕ್ಷೆಯ ಕಾರಣ ಆಗಿರಬಹುದು. ಹೌದು, ಯಾಕಂತ ಹೇಳಿದ್ರೆ ಈಗ ಲತಾ, ಈ ಆಂತರಿಕ ಸಮೀಕ್ಷೆಯನ್ನ BJP ಅವರೇ ಮಾಡಿರುವ ಕಾರಣ BJP ಅವರು ಈಗ ಕುಮಾರಸ್ವಾಮಿ ಅವರು ಈಗ BJP ಅವರು ಹೇಳಿದಕ್ಕೆ ಒಪ್ಕೊಳ್ಳೇಬೇಕು. ಆಮೇಲೆ ಮೈತ್ರಿ ಅನ್ನೋ ಕಾರಣಕ್ಕೂ ಒಪ್ಕೊಳ್ಳೇಬೇಕು. ಆಮೇಲೆ ಲಾಸ್ಟ್ ಟೈಮ್ ಕೂಡ ಯೋಗೇಶ್ವರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ, ಚನ್ನಪಟ್ಟಣದಲ್ಲಿ ಸೋತ್ರೆ ಅದು ಕುಮಾರಸ್ವಾಮಿ ಸೋಲು ಅಂತೇಳಿ. ಸೊ ಈಗ ಈ ಸಮೀಕ್ಷೆಯನ್ನು ನೋಡಿದ ಬಳಿಕ ಅನಿಸ್ತಾ ಇರುವಂಥದ್ದು ಲತಾ, ಕುಮಾರಸ್ವಾಮಿ ಅವರನ್ನು ಸಖತ್ತಾಗಿ ಟ್ರ್ಯಾಪ್ ಮಾಡಿದ್ದಾರೆ. ಕ್ಷೇತ್ರ ಬಿಟ್ಟು ಕೊಡುವಂಥ ಅನಿವಾರ್ಯತೆಗೆ ಕುಮಾರಸ್ವಾಮಿ ಅವರನ್ನು BJPಯವರು ಆಂತರಿಕ ಸಮೀಕ್ಷೆಯ ಮುಖಾಂತರ ತಂದು ನಿಲ್ಲಿಸಿದ್ದಾರೆ. ಏನಿದು ಸ್ವಾಭಿಮಾನದ ಪ್ರಶ್ನೆ ಕುಮಾರಸ್ವಾಮಿ ಅವರದ್ದು. ಸ್ವಾಭಿಮಾನದ ಪ್ರಶ್ನೆ ಜೊತೆಗೆ ಹಳೆ ಮೈಸೂರು ಭಾಗವನ್ನ ಹೇಗೆ BJP ಕಬ್ಜಾ ಮಾಡಬೇಕು ಎನ್ನುವಂತಹ ಪ್ಲಾನ್ ಅನ್ನ ಮಾಡಿತ್ತು ಪಾದಯಾತ್ರೆ ನಡೆಸೋ ಮೂಲಕ. ಸೊ ಅಲ್ಲಿಂದ ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಬಂದಿದ್ದಾರೆ BJP ನಾಯಕರು. ಹೌದು, ಅದರ ಒಂದು ಎಲೆಕ್ಟರಲ್ ಸ್ಟೆಪ್ ಇದು. ಹೌದು. ಸೊ ಇಲ್ಲಿ ಏನಾದರೂ ಇಂತಹ ತಂತ್ರಗಾರಿಕೆ ಏನಾದರೂ ವರ್ಕೌಟ್ ಆದರೆ, ನೀವು ಹೇಳದಾಗೆ ಹಳೆ ಮೈಸೂರು ಭಾಗದ ವೆರಿ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂನ್ಸಿ, ಮಾಜಿ ಮುಖ್ಯಮಂತ್ರಿಗಳು ಪ್ರತಿನಿಧಿಸ್ತಾ ಇದ್ದಂಥ ಕ್ಷೇತ್ರದಲ್ಲೇ BJPಯ ಈ ತಂತ್ರಗಾರಿಕೆ ಏನಾದರೂ ವರ್ಕೌಟ್ ಆದರೆ, ಹಳೆ ಮೈಸೂರು ಭಾಗದಲ್ಲಿ JDSನ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ, ವಿಶೇಷವಾಗಿ 2028ರ ಚುನಾವಣೆಯಲ್ಲಿ ಲತಾ, ಇನ್ನಷ್ಟು ಕಷ್ಟದಾಯಕ ದಿನಗಳನ್ನು ಎದುರಿಸಬೇಕಾಗುತ್ತೆ. JDS ಬಾರ್ಗೇನಲ್ಲಿ JDS ಸೋಲಲಿಕ್ಕೆ ಶುರು ಮಾಡುತ್ತೆ. ಟಿಕೆಟ್ ಬಾರ್ಗೇನಿಂಗ್ ಅಲ್ಲೇ JDS ಸೋಲಲಿಕ್ಕೆ ಶುರು ಮಾಡುತ್ತೆ.